ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆಯತುಲ್ಲಾ ಅಲಿ ಖಾಮಿನೆ ಅವರ ಅಂತ್ಯಕ್ರಿಯೆ ಮುಗಿದಿದೆ. ಅವರ ಹುಟ್ಟೂರಾದಂತಹ ಮಶಹದ್ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಇಮಾಮ್ ರೆಜಾ ಅನ್ನುವಂತಹ ಪವಿತ್ರ ಸ್ಥಳದಲ್ಲಿ ಅವರನ್ನ ಮಣ್ಣು ಮಾಡಲಾಯಿತು, ಸಮಾಧಿ ಮಾಡಲಾಯಿತು. 6 ದಿನ, 7ನೇ ದಿನಕ್ಕೂ ಸಹ ಪ್ರವೇಶ ಮಾಡಿದಂತಹ ಆ ಇಡೀ ಯಾತ್ರೆ, ಅಂತಿಮ ಯಾತ್ರೆ ಏನಿತ್ತು, ಅದರಲ್ಲಿ 4,30,00,000 ಜನ, 4,30,00,000 ಜನ ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವರ 3 ಜನ ಗಂಡು ಮಕ್ಕಳು ಕಾಣಿಸ್ಕೊಂಡಿದ್ರು. ಆದರೆ ಮುಖ್ಯವಾದಂತಹ ವ್ಯಕ್ತಿ ಈಗ ಆಯತುಲ್ಲಾ ಅಲಿ ಖಾಮಿನೆ ಅವರ ಹತ್ಯೆಯ ನಂತರ ಇರಾನ್ನ ಸರ್ವೋಚ್ಚ ನಾಯಕ ಆಗಿರುವಂತಹ ಅವರ ಮಗ ಮುಜ್ತಬಾ ಖಾಮಿನಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಕಾರಣ ಸುರಕ್ಷತೆ ಕಾರಣ. ಯಾಕಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಕಾಯ್ತಾ ಇದೆ, ಮುಜ್ತಬಾ ಖಾಮಿನಿ ಕಂಡ್ರೆ ಅವರನ್ನ ಹತ್ಯೆ ಮಾಡಬೇಕು ಅಂತ. ಅದೊಂದೇ ಕಾರಣಕ್ಕೆ ಅವರನ್ನ ಬಚ್ಚಿಟ್ಟಿರಲ್ಲ IRGC. ಇನ್ನೂ ಕಾರಣಗಳು ಬೇರೆ ಇರ್ತವೆ. ಮುಜ್ತಬಾ ಖಾಮಿನಿ ಆಗಿರುವ ಗಾಯಗಳ ಭೀಕರತೆ, ಅವ್ರಿಗೇನಾದ್ರೂ ಕಾಲ್ ಕಟ್ಟಾಗಿದೆಯಾ, ಮುಖ ಒಂಚೂರು ಬದಲಾವಣೆ ಆಗಿದೆಯಾ, ಸಾಕಷ್ಟು ಪ್ರಶ್ನೆಗಳಿದಾವೆ. ಅವು ಯಾವುವೂ ಸಹ ಗೊತ್ತಾಗಬಾರದು ಇಡೀ ಜಗತ್ತಿಗೆ ಅಂತ ಸಹ, ಈಗಲೇ ಗೊತ್ತಾಗಬಾರದು ಅಂತ ಸಹ ಅವರನ್ನ ಬಚ್ಚಿಟ್ಟಿರುವ ಸಾಧ್ಯತೆ ಇದೆ. ಆದರೆ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಮುಜ್ತಬಾ ಖಾಮಿನಿ ಕೊನೇ ದಿನ ಕೇವಲ ಕುಟುಂಬಸ್ಥರು ಮಾತ್ರ ಪಾಲ್ಗೊಂಡಿದ್ದಂತಹ ಆ ಮಣ್ಣು ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು, ತಮ್ಮ ತಂದೆಗೆ ಮಣ್ಣು ಕೊಟ್ಟರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಪ್ಲಸ್ ಅದೇ ಜಾಗದಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನ ಮುಗಿಸ್ತೀನಿ ಅನ್ನುವಂತಹ ಶಪಥ ಮಾಡಿದ್ರು. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಖೋಮ್ ಅನ್ನುವಂತಹ ಪ್ರದೇಶದಲ್ಲಿ ಇರಾನ್ನ ಜನತೆಯ ಮುಂದೆ ಬರ್ತೀನಿ ಅನ್ನುವಂತಹ ಹೇಳಿಕೆಯನ್ನ ತಂದೆಯ ಸಮಾಧಿ ಬಳಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಇಡೀ ಘಟನೆಯನ್ನ ಅಥವಾ ಇಡೀ ಬೆಳವಣಿಗೆಯನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಫೆಬ್ರವರಿ 28, 2026 ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಮಾತುಕತೆಗಳು ನಡೀತಾ ಇತ್ತು, ಯುದ್ಧ ಆಗುವಂತಹ ಸನ್ನಿವೇಶ. ಆದರೆ ಮಾತುಕತೆಗಳ ನಡುವೆ ಮೋಸದಿಂದ, ದ್ರೋಹದಿಂದ ಅಮೆರಿಕ ದಾಳಿ ಮಾಡಿತು. ಆಯತುಲ್ಲಾ ಅಲಿ ಖಾಮಿನಿ ಅಂದಿನ ಇರಾನ್ನ ಸರ್ವೋಚ್ಚ ನಾಯಕನ ಕಟ್ಟಡದ ಮೇಲೆ ಮಿಸೈಲ್ ಅನ್ನು ಹಾಕ್ತು. ಆ ಒಂದು ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಾಮಿನಿ ಮತ್ತು ಅವರ ಕುಟುಂಬ ಸದಸ್ಯರು ಇನ್ನೊಂದಷ್ಟು 4 ಜನ ಪ್ಲಸ್ 40ಕ್ಕೂ ಹೆಚ್ಚು ಸೇನಾ ಅಧಿಕಾರಿಗಳು ಸಿಕ್ಕಾಪಟ್ಟೆ ಬೇರೆ ಅಲ್ಲಿದ್ದಂತಹ ಸ್ಟಾಫ್ ಎಲ್ಲರೂ ಸಹ ಹತರಾದರು. ಎಲ್ಲರೂ ಜೀವ ಕಳ್ಕೊಂಡ್ರು. ಆ ನಂತರ ತೀವ್ರ ಯುದ್ಧ ಆಯ್ತು, 40 ದಿನಗಳ ಯುದ್ಧ ಆಯ್ತು. ಆ ನಂತರ ಎಂತದು ಸೀಸ್ ಫೈರ್ ಆಯ್ತು. ಸೀಸ್ ಫೈರ್ ನಂತರ ಶಾಂತಿ ಒಪ್ಪಂದ ಆಯ್ತು. ಆ ಶಾಂತಿ ಒಪ್ಪಂದವೂ ಸಹ ಈಗ ಮುರಿದು ಬಿದ್ದಿದೆ. ಯಾಕೆಂದ್ರೆ ಅಮೆರಿಕ ಮತ್ತು ಇರಾನ್ ಮತ್ತೆ ಒಬ್ಬರ ಮೇಲೊಬ್ಬರು ದಾಳಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಇದರ ನಡುವೆ ಮುಜ್ತಬಾ ಖಾಮಿನಿ ಅವರು ಇರಾನ್ನ ಸರ್ವೋಚ್ಚ ನಾಯಕನಾಗಿ ಅಧಿಕಾರ ಸ್ವೀಕರಿಸಿದ್ರು ಅಧಿಕೃತವಾಗಿ. ಆದರೆ ಅವರು ಇಲ್ಲಿಯವರೆಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ಆ ದಾಳಿ ನಡೆದಿತ್ತಲ್ಲ, ಫೆಬ್ರವರಿ 28ನೇ ತಾರೀಕು ಆಯತುಲ್ಲಾ ಅಲಿ ಖಾಮಿನಿ ಅವರ ಹತ್ಯೆ ಆದ ದಿನ, ಆ ದಾಳಿಯ ಸಂದರ್ಭದಲ್ಲಿ ಅದೇ ಕಟ್ಟಡದಲ್ಲಿ ತಂದೆಯ ಜೊತೆಯಲ್ಲಿ ಮುಜ್ತಬಾ ಖಾಮಿನಿ ಸಹ ಇದ್ರು. ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾನೆ ಇದ್ದಾವೆ. ಈಗ ರಿಕವರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಆ ಗಾಯದ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಕೆಲವರ ಪ್ರಕಾರ ಕಾಲ್ ಕಟ್ಟಾಗಿದೆ, ಕೆಲವರ ಪ್ರಕಾರ ಗಂಭೀರವಾಗಿ ಏನೂ ಆಗಿಲ್ಲ, ಕೆಲವರ ಪ್ರಕಾರ ಮುಖ ಸಂಪೂರ್ಣವಾಗಿ ವಿಕಾರ ಆಗಿ ಹೋಗಿದೆ. ಏನೇನೋ ಮಾಹಿತಿ ಬರ್ತಾ ಇದೆ. ಬಟ್ ಅಧಿಕೃತವಾಗಿ ಇರಾನ್ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಅವರು ನಮ್ಮ ಸರ್ವೋಚ್ಚ ನಾಯಕ ಆಯ್ಕೆಯಾಗಿದ್ದಾರೆ ಅಷ್ಟೇ. ಅದನ್ನು ಮಾತ್ರನೇ ಇರಾನ್ ಹೇಳ್ಕೊಂಡು ಬಂದಿರೋದು. ಇದರ ನಡುವೆ ಮೊನ್ನೆ ಜುಲೈ 4ರಿಂದ ಜುಲೈ 9ನೇ ತಾರೀಕಿನ ನಡುವೆ ನಾವು ಆಯತುಲ್ಲಾ ಅಲಿ ಖಾಮಿನಿ ಅವರ ಅಂತಿಮ ಯಾತ್ರೆಯನ್ನ ಮಾಡಿ ಅವರ ಹುಟ್ಟೂರಾದ ಮಶಹದ್ ಅನ್ನುವಂತಹ ಪ್ರದೇಶದಲ್ಲಿ ಅವರನ್ನ ಮಣ್ಣು ಮಾಡ್ತೀವಿ ಅಂತ ಹೇಳಿದ್ರು. ಅದು 6 ದಿನ ಸಾಕ್ತು. ಜಗತ್ತಿನ ಸುಮಾರು ದೇಶಗಳಿಗೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ರು. ಭಾರತಕ್ಕೂ ಇನ್ವಿಟೇಷನ್ ಬಂದಿತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ. ಭಾರತದ ಕಡೆಯಿಂದ ಬಿಹಾರದ ರಾಜ್ಯಪಾಲರನ್ನ ಕಳಿಸ್ಕೊಡ್ಲಾಯ್ತು. ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಪ್ರತಿನಿಧಿಗಳನ್ನ ಕಳಿಸಿದ್ರು. ಆ ದೇಶಗಳ ಮುಖ್ಯಸ್ಥರು ಬಂದಿದ್ದು ಬಹಳ ಕಡಿಮೆ. ಪಾಕಿಸ್ತಾನದ ಪ್ರಧಾನಿ ಹೋಗಿದ್ರು.
ಈ ರೀತಿ ತುಂಬಾ ಆಪ್ತವಾದಂತಹ ದೇಶಗಳು ಮಾತ್ರ ತಮ್ಮ ದೇಶದ ಮುಖ್ಯಸ್ಥರನ್ನು ಕಳಿಸಿದ್ರು. ಬೇರೆ ದೇಶಗಳಿಂದ ಪ್ರತಿನಿಧಿಗಳು ಹೋಗಿದ್ರು. 100ಕ್ಕೂ ಹೆಚ್ಚು ದೇಶಗಳಿಂದ ಪ್ರತಿನಿಧಿಗಳು ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ 6 ದಿನ ಸಾಗಬೇಕಾಗಿದ್ದಂಥದ್ದು 7ನೇ ದಿನಕ್ಕೂ ಪ್ರವೇಶ ಮಾಡಿಸೋದು. ಯಾಕೆ ಅಂತಂದ್ರೆ ಅಷ್ಟು ಜನಸಂದಣಿಯ ನಡುವೆ 4,30,00,000 ಜನ ದಾರಿಯುದ್ದಕ್ಕೂ ಯಾವ ಯಾವ ನಗರಗಳನ್ನ ದಾಟಿ ಹೋಗ್ತಾ ಇತ್ತು ಆ ಎಲ್ಲ ನಗರಗಳಲ್ಲಿಯೂ ಸಹ ಲಕ್ಷಾಂತರ ಜನ, ಕೋಟಿಗಟ್ಟಲೆ ಜನ ಬಂದು ಅವರಿಗೆ ಅಂತಿಮ ವಿದಾಯವನ್ನ ಹೇಳುವ ಪ್ರಕ್ರಿಯೆಯನ್ನು ಮಾಡಿದ್ರು. ಯಾವ ಮಟ್ಟಕ್ಕೆ ಅಂದ್ರೆ ಆ ಒಂದು ಇಡೀ ಯಾತ್ರೆಯಲ್ಲಿ ಅಷ್ಟು ಜನಸಂದಣಿಯ ನಡುವೆ ಕಾಲ್ತುಳಿತ ಆಗಬಹುದು, ನಿತ್ರಾಣ ಆಗಿ ಜೀವಗಳು ಹೋಗಬಹುದು, ಇನ್ನೇನೋ ಆಗಿ ಪ್ರಾಣಹಾನಿ ಆಗಬಹುದು, ಬಿಸಿಲಿನ ಬೇಗೆಗೆ ಸಾಯಬಹುದು ಅಂತೆಲ್ಲ ಲೆಕ್ಕಾಚಾರ ಹಾಕಿ 3,000 ಸಮಾಧಿಗಳನ್ನ ಇರಾನ್ ಆಡಳಿತ ತೋಡಿ ಇಟ್ಟಿತ್ತು. 3,000 ಸಮಾಧಿಗಳನ್ನ ತೋಡಿಟ್ಟಿತ್ತು. ಈ ರೀತಿ ದಾರಿಯುದ್ದಕ್ಕೂ ಆಗುವ ಸಾವು ನೋವುಗಳನ್ನ ಅಲ್ಲಿ ಮಣ್ಣು ಮಾಡೋದಕ್ಕೆ. ಹಾಗೂ ಹೀಗೂ 7ನೇ ದಿನಕ್ಕೆ ಅದು 6 ದಿನಗಳು ಅಂದ್ಕೊಂಡಿದ್ದು 6 ದಿನದಲ್ಲಿ ಮುಗಿಯಲಿಲ್ಲ. 7ನೇ ದಿನಕ್ಕೆ ಹೋಯ್ತು. 7ನೇ ದಿನ ನಿನ್ನೆ ಆ ಒಂದು ಕಾರ್ಯ ನೆರವೇರಿತು. ಅವರ ಹುಟ್ಟೂರು ಮಷಹದ್ನಲ್ಲಿರುವಂತಹ ಇಮಾಮ್ ರೆಜಾ ಅನ್ನುವಂತಹ ಪವಿತ್ರ ಸ್ಥಳದಲ್ಲಿ ಅವರನ್ನ ಮಣ್ಣು ಮಾಡಲಾಯಿತು. ಇನ್ನು ಈ ಯಾತ್ರೆ ಯುದ್ಧಕ್ಕೂ ಒಂದೆರಡು ಬಾರಿ ಆಯತುಲ್ಲಾ ಅಲಿ ಖಾಮಿನಿ ಅವರ 3 ಗಂಡು ಮಕ್ಕಳು ಕಾಣಿಸ್ಕೊಂಡ್ರು. ಆದರೆ ಮುಖ್ಯವಾದಂತಹ ಮಗ ಸದ್ಯಕ್ಕೆ ಇರಾನ್ನಲ್ಲಿ ಈಗ ಸರ್ವೋಚ್ಚ ನಾಯಕ ಆಗಿರುವಂತಹ ಮುಜ್ತಬಾ ಖಾಮಿನಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅವರ ಹತ್ಯೆ ಆಗುತ್ತೆ ಅನ್ನುವಂತಹ ಭಯದಿಂದ ಅವರನ್ನ ಹೊರಗಡೆ ತಂದಿರಲ್ಲ ಒಂದು ಕಾರಣ. ಇನ್ನೊಂದು, ಅವರ ಆರೋಗ್ಯದ ಕುರಿತಾಗಿ ಏನೇನೋ ಸುದ್ದಿಗಳು ಬಂದ್ಬಿಡ್ತವೆ ಅಥವಾ ಗೊತ್ತಾಗತ್ತೆ ಏನಾಗಿದೆ ಅನ್ನೋದು ಈಗಲೇ ಗೊತ್ತಾಗೋದು ಬೇಡ ಅನ್ನೋದು ಇರಾನ್ನ ಉದ್ದೇಶವೇನೋ. ಹಾಗಾಗಿ ಅವರು ಎಲ್ಲೂ ಸಹ ಆ ಇಡೀ ಯಾತ್ರೆಯ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅಮೆರಿಕದವರು, ಇಸ್ರೇಲ್ ಅವರು ಅದಕ್ಕೆ ತಕ್ಕಂತ ಟೀಕೆಗಳನ್ನ ಮಾಡ್ಕೊಂಡ್ರು. ಬಟ್ ದೊಡ್ಡ ದೊಡ್ಡ ನಾಯಕರನ್ನ ಕೊಂದುಬಿಟ್ಟಿದೀವಿ, ಈಗಿರೋ ನಾಯಕರನ್ನು ಕೊಲ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಜಂಬ ಕೊಚ್ಕೊಂಡು ಓಡಾಡ್ತಿದ್ದಾರೆ. ಜೊತೆಗೆ ತನ್ನನ್ನೂ ಸಾಯಿಸಬಹುದು ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ಒಂದಷ್ಟು ಸಿಂಪತಿ ಗಿಟ್ಟಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದನ್ನು ಸಹ ನಿನ್ನೆ ನಾವು ನೋಡಿದ್ವಿ. ಆದ್ರೆ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಕೊನೆಯ ದಿನ ಮಣ್ಣು ಮಾಡುವ ಸಂದರ್ಭದಲ್ಲಿ ಆ ಒಂದು ಇಮಾಮ್ ರೆಜಾ ಅನ್ನುವಂತಹ ಜಾಗದಲ್ಲಿ ಕೇವಲ ಕುಟುಂಬಸ್ಥರಿಗೆ ಮಾತ್ರನೇ ಅಲೌಡ್ ಇತ್ತು. ಒಂದು ವಿಡಿಯೋ ಇಲ್ಲ, ಒಂದು ಫೋಟೋ ಇಲ್ಲ ಮಣ್ಣು ಮಾಡಿದ್ದು. ಆದ್ರೆ ಆ ಮಣ್ಣು ಮಾಡುವ ತಯಾರಿಯ ಬಗ್ಗೆ ಒಂದೇ ಒಂದು ಫೋಟೋ ಹೊರಗಡೆ ಬಂದಿದೆ. ಅಷ್ಟು ಬಿಟ್ರೆ ಏನಿಲ್ಲ. ಆ ಒಂದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ನಡೆದಂತಹ ಆ ಮಣ್ಣು ಮಾಡುವ ಪ್ರಕ್ರಿಯೆ ಅಥವಾ ಏನು ಸಂಪ್ರದಾಯ ಇದೆ, ಆ ಸಂದರ್ಭದಲ್ಲಿ ಅಲ್ಲಿಗೆ ಮುಜ್ತಬಾ ಖಾಮಿನೇಯಿ ಬಂದರು, ತನ್ನ ತಂದೆಗೆ ಅಂತಿಮವಾಗಿ ಮಣ್ಣು ಕೊಟ್ರು ಅನ್ನುವಂತಹ ಮಾಹಿತಿ ಮಾತ್ರ ಹೊರಗಡೆ ಬಿದ್ದಿದೆ. ಸೊ ಕೊನೆಗೂ ತನ್ನ ತಂದೆಯ ಅಂತಿಮ ಇದರಲ್ಲಿ ಪಾಲ್ಗೊಂಡ್ರು, ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ್ರು ಮುಜ್ತಬಾ ಖಾಮಿನೇಯಿ ಅನ್ನುವ ಮಾಹಿತಿ ಬರ್ತಿದೆ. ಪ್ಲಸ್ ಅದೇ ಜಾಗದಲ್ಲಿ ಮಣ್ಣು ಕೊಟ್ಟ ನಂತರ ಒಂದು ಶಪಥವನ್ನ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅನ್ನ ಮುಗಿಸಿಯೇ ತೀರ್ತೀವಿ, ನಾವು ಕೊಲ್ತೀವಿ, ನಮ್ಮ ಜನರ ಪ್ರಾಣಕ್ಕೆ ಬೆಲೆ ತೆರಲೇಬೇಕು. ಅಮೆರಿಕ ಪುಟ್ಟ ಪುಟ್ಟ ಮಕ್ಕಳನ್ನ ಕೊಂದರಲ್ಲ, ಅದಕ್ಕೆ ಬೆಲೆ ತೆರಬೇಕು. ನನ್ನ ತಂದೆಯನ್ನ ಕೊಂದ್ರಲ್ಲ, ಅದಕ್ಕೆ ಬೆಲೆ ತೆರಬೇಕು. ನನ್ನ ನಾಗರಿಕರನ್ನ ಕೊಂದ್ರಲ್ಲ, ಅದಕ್ಕೆ ಬೆಲೆ ತೆರಬೇಕು. ನಾವು ಡೊನಾಲ್ಡ್ ಟ್ರಂಪ್ನ ಬಿಡೋದಿಲ್ಲ ಅಂತ. ಇದೇ ಸುದ್ದಿ ನಿನ್ನೆ ಪೂರ್ತಿ ಅಮೆರಿಕದ ಸೀಕ್ರೆಟ್ ಏಜೆನ್ಸಿಗಳಿಂದ ಬಂದಿದೆ ಅಂತ ಮಾಧ್ಯಮಗಳು ಹೇಳ್ತಾ ಇದ್ವು. ಮುಜ್ತಬಾ ಖಾಮಿನೇಯಿ ಡೊನಾಲ್ಡ್ ಟ್ರಂಪ್ ಅನ್ನ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸ್ತಿದ್ದಾರೆ ಅಂತ. ಅದನ್ನ ನಿನ್ನೆ ಆ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಶಪಥ ಮಾಡುವ ಮೂಲಕ ಮುಜ್ತಬಾ ಖಾಮಿನೇಯಿ ಎಸ್ ಅಂತಹದ್ದೊಂದು ಪ್ಲಾನಿಂಗ್ ನಡೀತಿದೆ ಅನ್ನುವಂಥದ್ದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಇನ್ನು ಅದರ ಜೊತೆಗೆ ಇನ್ನೊಂದು ಘೋಷಣೆಯನ್ನು ಸಹ ಮಾಡಿದಾರಂತೆ ಅದೇ ಜಾಗದಲ್ಲಿ. ನಾನು ಇನ್ನು ಕೆಲವೇ ದಿನಗಳಲ್ಲಿ ಇರಾನಿನ ಜನತೆಯ ಮುಂದೆ ಬರ್ತೀನಿ. ಖ್ವಾಮ್ ಅನ್ನುವಂತಹ ಪ್ರದೇಶದಲ್ಲಿ ಅಲ್ಲಿರುವಂತಹ ಏನು ಪವಿತ್ರ ಸ್ಥಳ ಇದೆ, ಅಲ್ಲಿಂದ ದೇಶವನ್ನು ಉದ್ದೇಶಿಸಿ ನಾನು ಮಾತಾಡ್ತೀನಿ ಅಂತ ಮುಜ್ತಬಾ ಖಾಮಿನೇಯಿ ಹೇಳಿಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಯಾವಾಗ, ಎಷ್ಟು ಶೀಘ್ರ, ಅತಿ ಬೇಗ ಬರ್ತೀನಿ ಅಂತ ಹೇಳ್ಕೊಂಡಿದ್ದಾರಂತೆ. ಬೇಗ ಅಂದ್ರೆ ಯಾವಾಗ, 1 ವಾರನ, ತಿಂಗಳ, 15 ದಿನನ ಅಥವಾ ಇನ್ನೊಂದು 2-3 ದಿನನ ಗೊತ್ತಿಲ್ಲ. ಅದಂತೂ ಮುಂದಿನ ದಿನಗಳಲ್ಲಿ ಗೊತ್ತಾಗೋದು. ಈ ಹಿಂದೆಯೂ ಸಹ ಇಂಥದ್ದೊಂದು ಸುದ್ದಿ ಬಂದಿತ್ತು. ಮುಜ್ತಬಾ ಖಾಮಿನೇಯಿ ಟಿವಿ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತ. ಬಟ್ ಕೊನೆ ಕ್ಷಣದಲ್ಲಿ ಅವರ ಕೈ ಬರಹದ ಸಂದೇಶ ಮಾತ್ರ ಬಂತು, ಅವರ ಮುಖ ಅಥವಾ ಅವರ ವಾಯ್ಸ್ ಬರಲಿಲ್ಲ. ಈಗಲೂ ಸಹ ಅಂಥದ್ದೊಂದು ಸುದ್ದಿ ಬರ್ತಾ ಇದೆ, ಅವರು ಬರ್ತಾರೆ ಅಂತ. ಬಟ್ ಬರುವವರೆಗೆ ಅದು
100% ಪಕ್ಕ ಅಲ್ಲ ಅಷ್ಟೇ. ಸೊ ಇದಿಷ್ಟು ಆಯತುಲ್ಲಾ ಅಲಿ ಖಾಮಿನಿ ಅವರ ಅಂತಿಮ ಸಂಸ್ಕಾರದ ವಿಚಾರವಾಗಿ ಈಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿ. ಇನ್ನು ಅದಕ್ಕೆ ಉಳಿದಂತೆ ಯುದ್ಧವಂತೂ ನಡೀತಾನೆ ಇದೆ. ಅವರಿಗೆ ಇವರು ಇವರಿಗೆ ಅವರು ದಾಳಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ಬಂದ್ರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.